ನಮಸ್ಕಾರ. ಕೆಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಾಲಕುಂದ ಹಾಗೂ ಚೆಮ್ಮನಾಡಿನಲ್ಲಿ ಲಾರಿಗಳು ಪಲ್ಟಿಯಾಗಿ 2 ದೊಡ್ಡ ಅಪಘಾತ ಸಂಭವಿಸಿದ ಘಟನೆ. 2 ಸ್ಥಳಗಳಲ್ಲಿ ಲಾರಿಗಳು ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವುದು. ಕಾರಿನಡಿಯಲ್ಲಿ ಬಿದ್ದು 1.5 ವರ್ಷದ ಮಗುವಿನ ದಾರುಣ ಅಂತ್ಯ. ಮುಳ್ಳೇರಿಯ ನಿವಾಸಿ ಹರಿದಾಸ್ ಶ್ರೀವಿದ್ಯಾ ದಂಪತಿಯ ಪುತ್ರಿ ಹೃದಯಾನಂದ ಮೃತ ದುರ್ದೈವಿ. ಪಿ ಬಾಲಕೃಷ್ಣನ್ ನಾಯರ್ ಇನ್ನು ಮುಂದೆ ಕ್ರೈಂ ಬ್ರಾಂಚ್ ಎಸ್ಪಿ. ಕಣ್ಣೂರು ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ ಯೂನಿಟ್ನ ವರಿಷ್ಠಾಧಿಕಾರಿಯಾಗಿ ನೇಮಕ. ಸಂಪೂರ್ಣವಾಗಿ ಹದಗೆಟ್ಟಿದೆ ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ 2ನೇ ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ ರಸ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆರೋಪ. ಪಿಕಪ್ ಚಾಲಕ ಅಬ್ದುಲ್ ರಹಿಮಾನ್ ಹತ್ಯೆಗೈದ ಹಾಗೂ ಕಲಂದ ಶಾಪಿಗೆ ಹಲ್ಲೆಗೈದ ಪ್ರಕರಣ. ಮತ್ತೊಬ್ಬ ಆರೋಪಿಯ ಬಂಧನ. ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕಾಂಜಂಗಾಡ್ ಕೆಎಸ್ಟಿಪಿ ರಸ್ತೆಯಲ್ಲಿ ನಿರಂತರ ಅಪಘಾತ ಉಂಟಾಗುತ್ತಿರುವುದು ಆತಂಕವನ್ನು ಸೃಷ್ಟಿಸುತ್ತಿದೆ. 2 ದಿನಗಳ ಅಂತರದಲ್ಲಿ ಪಾಲಕುಂದ ಹಾಗೂ ಚೆಮ್ಮನಾಡಿನಲ್ಲಿ ಲಾರಿಗಳು ಪಲ್ಟಿಯಾಗಿ 2 ದೊಡ್ಡ ಅಪಘಾತಗಳು ಸಂಭವಿಸಿದೆ. 2 ಸ್ಥಳಗಳಲ್ಲಿ ಲಾರಿಗಳು ಡಿವೈಡರ್ಗೆ ಡಿಕ್ಕಿ ಹಿಡಿದು ಅಪಘಾತ ಸಂಭವಿಸಿರುವುದು. ಕಾಸರಗೋಡು ಜಿಲ್ಲೆಯ ಪ್ರಮುಖ ರಸ್ತೆಯಾದ ಕಾಸರಗೋಡು ಕಾಂಜಂಗಾಡ್ ಕೆಎಸ್ಟಿಪಿ ರಸ್ತೆಯಲ್ಲಿ ಆಗಾಗ್ಗೆ ಸಂಭವಿಸುವ ಅಪಘಾತಗಳು ಆತಂಕವನ್ನು ಹುಟ್ಟುಹಾಕುತ್ತಿವೆ. ರಾಷ್ಟ್ರೀಯ ಹೆದ್ದಾರಿಗಿಂತ ಸುಲಭ ಮತ್ತು ವೇಗದಲ್ಲಿ ತಲುಪಬಹುದು ಎಂಬ ಕಾರಣದಿಂದ ಹೆಚ್ಚಿನ ಜನರು ತಮ್ಮ ಪ್ರಯಾಣಕ್ಕಾಗಿ ಕೆಎಸ್ಟಿಪಿ ರಸ್ತೆಯನ್ನು ಅವಲಂಬಿಸಿದ್ದಾರೆ. ದೊಡ್ಡ ದೀರ್ಘ ದೂರ ಚಲಿಸುವ ವಾಹನಗಳು ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ಸಂಚರಿಸುವ ಈ ರಸ್ತೆ ಯಾವುದೇ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸಬಹುದಾದ ಸ್ಥಿತಿಯಲ್ಲಾಗಿದೆ ಇರುವುದು. 2 ದಿನಗಳ ಅಂತರದಲ್ಲಿ ಪಾಲಕುಂದ ಚೆಮ್ಮನಾಡಿನಲ್ಲಿ ಲಾರಿಗಳು ಪಲ್ಟಿಯಾಗಿ 2 ದೊಡ್ಡ ಅಪಘಾತಗಳು ಸಂಭವಿಸಿವೆ. ಪಾಲಕುಂದವಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಲಾರಿಯು ಕಬ್ಬಿಣದ ಕಂಬಗಳು ಮತ್ತು ಇತರ ವಸ್ತುಗಳನ್ನು ನಾಶಪಡಿಸಿ ರಸ್ತೆಯ ಮೇಲೆ ಉರುಳಿರುವುದು. ಪಾಲಕುಂದ ಟೌನ್ನ ಕಿಲ್ರು ಮಸೀದಿಯ ಮುಂಭಾಗದಲ್ಲಿ ಗುರುವಾರ ಮುಂಜಾನೆ 2 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಕೊಲ್ಲಾಪುರದಿಂದ ಕಣ್ಣೂರಿಗೆ ಸಕ್ಕರೆ ಸಾಗಿಸುತ್ತಿದ್ದ ಲಾರಿಯಾಗಿದೆ ಅಪಘಾತಕ್ಕೆ ಒಳಗಾಗಿರುವುದು. ಅಪಘಾತದಿಂದ ಚಾಲಕ ಮತ್ತು ಕ್ಲೀನರ್ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಟೌನ್ನ ಸೌಂದರ್ಯೀಕರಣದ ಭಾಗವಾಗಿ ಉದುಮಾ ಪಂಚಾಯತ್ ಪಾಲಕುಂದವಿನಲ್ಲಿರುವ ಡಿವೈಡರ್ ಒಳಗೆ ಇಂಟರ್ಲಾಕ್ ಅಳವಡಿಸಿ ನಡುವೆ ಎತ್ತರದ ಕಬ್ಬಿಣದ ಕಂಬದ ಮೇಲೆ ಸೌರಶಕ್ತಿ ಚಾಲಿತ ದೀಪಗಳನ್ನು ಅಳವಡಿಸಿದೆ. ಅದರಲ್ಲಿ 4 ಕಂಬಗಳು ಅಷ್ಟೇ ಉದ್ದವಿರುವ ಇಂಟರ್ಲಾಕ್ಗಳು ಲಾರಿ ಡಿಕ್ಕಿ ಹೊಡೆದು ಹಾನಿಗೊಳಗಾಗಿದೆ. ಉರುಳಿದ ಲಾರಿಯಿಂದ ಬಿದ್ದ ಸಕ್ಕರೆ ಗೋಣಿಗಳನ್ನು ಪೊಲೀಸರು ಸ್ಥಳೀಯರು ಸೇರಿ ರಸ್ತೆ ಬದಿಗೆ ಸ್ಥಳಾಂತರಿಸಿದ್ದು ಅವುಗಳನ್ನು ರಾತ್ರಿಯೇ ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಿ ಸುರಕ್ಷಿತವಾಗಿಡಲಾಯಿತು. ನಂತರ ಅವುಗಳನ್ನು ಮತ್ತೊಂದು ಲಾರಿಗೆ ತುಂಬಿಸಿ ತೆಗೆದುಕೊಂಡು ಹೋಗಲಾಯಿತು. ಚೆಮ್ಮನಾಡಿನ ಚಂದ್ರಗಿರಿ ಸೇತುವೆ ನಂತರವಿರುವ ಡಿವೈಡರ್ಗೆ ಡಿಕ್ಕಿ ಹೊಡೆದಾಗಿದೆ 2ನೇ ಲಾರಿ ಅಪಘಾತ ಸಂಭವಿಸಿರುವುದು. ಡಿಕ್ಕಿಯ ಪರಿಣಾಮ ಲಾರಿಯ ಆಕ್ಸಿಲ್ ಮುರಿದು ಮುಂಭಾಗದ ಟೈರ್ಗಳು ಬೇರ್ಪಟ್ಟ ಸ್ಥಿತಿಯಲ್ಲಿದೆ. ಅಪಘಾತದ ಸಮಯ ಬೇರೆ ಯಾವುದೇ ವಾಹನಗಳು ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಕೆಎಸ್ಟಿಪಿ ರಸ್ತೆಯಲ್ಲಿ ಸೈನ್ ಬೋರ್ಡ್ಗಳು ಇಲ್ಲದಿರುವುದು, ದೀಪಗಳು ಮತ್ತು ಪ್ರತಿಫಲಕಗಳನ್ನು ಅಳವಡಿಸದೇ ಇರುವುದು ಅಪಘಾತಕ್ಕೆ ಕಾರಣವಾಗುತ್ತಿದೆ. ಸ್ಥಳೀಯ ವಾಹನಗಳಿಗೆ ಇದು ಸಮಸ್ಯೆಯಲ್ಲದಿದ್ದರೂ ದೀರ್ಘ ದೂರ ಸಂಚರಿಸುವ ಚಾಲಕರ ಮೇಲೆ ಇದು ಗಂಭೀರವಾಗಿ ಪರಿಣಾಮ ಬೀರುತ್ತಿದೆ. ವಾಹನಗಳ ಸಂಖ್ಯೆ ಹೆಚ್ಚಾಗಿರುವುದು, ಕಳಪೆ ಗುಣಮಟ್ಟದ ಕೆಲಸ ಹಾಗೂ ಮಳೆಯಿಂದಾಗಿ ಕೆಎಸ್ಟಿಪಿ ರಸ್ತೆಯಲ್ಲಿ ಹಲವು ಭಾಗಗಳು ಕುಸಿದಿದ್ದು ಹಾಗೂ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದೆ. ಇವು ಅಪಘಾತ ಸಂಭವಿಸಲು ಇತರ ಕಾರಣಗಳಾಗಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾರು ತಳ್ಳಿ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುವ ನಡುವೆ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದು ಕಾರಿನಡಿಯಲ್ಲಿ ಬಿದ್ದು 1.5 ವರ್ಷದ ಮಗುವಿನ ದಾರುಣ ಅಂತ್ಯ. ಮುಳ್ಳೇರಿಯ ನಿವಾಸಿ ಹರಿದಾಸ್ ಶ್ರೀವಿದ್ಯಾ ದಂಪತಿಯ ಪುತ್ರಿ ಹೃದಯಾನಂದ ಆಗಿದ್ದಾಳೆ ಮೃತ ದುರ್ದೈವಿ. ಗುರುವಾರ ಸಾಯಂಕಾಲವಾಗಿದೆ ಘಟನೆ ನಡೆದಿರುವುದು. ಬಂಧುವೊಬ್ಬರ ಮನೆಯ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡು ಮನೆಗೆ ಕಾರಿನಲ್ಲಿ ಹಿಂತಿರುಗುತ್ತಿತ್ತು ಕುಟುಂಬ. ಇವರ ಮನೆ ಮುಳ್ಳೇರಿಯ ಬದಿಡ್ಕ ರಸ್ತೆಯಿಂದ 100 ಮೀಟರ್ ದೂರದಲ್ಲಿದೆ. ಅವರು ಮುಖ್ಯ ರಸ್ತೆ ದಾಟಿ ಸ್ವಲ್ಪ ದೂರ ಹೋದಾಗ ರಸ್ತೆಯಲ್ಲಿ ಮಳೆ ನೀರು ಹೋಗಲು ಮಾಡಿದ ಮಣ್ಣಿನ ಒಟ್ಟಿಗೆ ಡಿಕ್ಕಿ ಹೊಡೆದು ಕಾರು ನಿಂತಿದೆ. ತುಂಬಾ ಹೊತ್ತು ಪ್ರಯತ್ನಿಸಿದ ನಂತರವೂ ಗಾಡಿ ಸ್ಟಾರ್ಟ್ ಆಗಿಲ್ಲ. ಪತ್ನಿ ಹಾಗೂ ಮಕ್ಕಳ ಬಳಿ ಮನೆಗೆ ನಡೆದು ಹೋಗಲು ಸೂಚಿಸಿದ ನಂತರ ಹರಿದಾಸ್ ಕಾರಿನಿಂದ ಇಳಿದು ಒಬ್ಬರೇ ತಳ್ಳಿ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿರುವುದು. ಈ ನಡುವೆ ಮುಂದಕ್ಕೆ ಚಲಿಸಿದ ಕಾರು ನಿಯಂತ್ರಣ ತಪ್ಪಿ ಗೋಡೆಗೆ ಡಿಕ್ಕಿ ಹೊಡೆದು ಉರುಳಿ ಬಿದ್ದು ಮಗುವಿನ ಮೇಲೆ ಬಿದ್ದಿದೆ. ಮಗುವನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ಮೃತದೇಹವನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಸಹೋದರಿ ದೇವಾನಂದ ಹಾಗೂ ತಾಯಿ ಶ್ರೀವಿದ್ಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಿ ಬಾಲಕೃಷ್ಣನ್ ನಾಯರ್ ಇನ್ನು ಮುಂದೆ ಕ್ರೈಂ ಬ್ರಾಂಚ್ ಎಸ್ಪಿ. ಕಾಸರಗೋಡು ಅಡಿಷನಲ್ ಎಸ್ಪಿ ಆಗಿದ್ದ ಪಿ ಬಾಲಕೃಷ್ಣನ್ ನಾಯರ್ ಕಣ್ಣೂರು ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ ಯೂನಿಟ್ನ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿರುವುದು. ಪ್ರಕರಣದ ತನಿಖೆಯಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿದ ಈ ಪೊಲೀಸ್ ಅಧಿಕಾರಿ ಕಾಸರಗೋಡಿಗೆ ಹೆಮ್ಮೆಯಾಗಿದ್ದಾರೆ.
ಕಾಸರಗೋಡಿನ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಪಿ ಬಾಲಕೃಷ್ಣ ನಾಯರ್ ಅವರನ್ನು ಕಣ್ಣೂರು ಕಾಸರಗೋಡು ಜಿಲ್ಲಾ ಅಪರಾಧ ವಿಭಾಗದ ವರಿಷ್ಠಾಧಿಕಾರಿಯಾಗಿ ನೇಮಕಗೊಳಿಸಲಾಗಿದೆ. ಪ್ರಕರಣದ ತನಿಖೆ ಮತ್ತು ಸಮನ್ವಯದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ತೋರಿಸಿರುವ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಪಿ ಬಾಲಕೃಷ್ಣ ನಾಯರ್. ಹೊಸ ಹುದ್ದೆ ಅವರ ಶ್ರೇಷ್ಠತೆಗಿರುವ ಮನ್ನಣೆಯಾಗಿ ಬದಲಾಗಿದೆ. ಪಾಲಕನು ನಿವಾಸಿಯಾಗಿರುವ ಬಾಲಕೃಷ್ಣ ನಾಯರ್ ಈ ಹಿಂದೆ ಕಾಂಜಂಗಾಡ್ ಕಾಸರಗೋಡಿನ ಡಿವೈಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ದರು. ಬಾಲಕೃಷ್ಣ ನಾಯರ್ ಜೊತೆಗೆ ಕಣ್ಣೂರು ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಕೆವಿ ವೇಣುಗೋಪಾಲ್ ಮತ್ತು ಎಂಪಿ ವಿನೋದ್ ಎಂಬಿವರನ್ನು ಕ್ರೈಂ ಬ್ರಾಂಚ್ ಎಸ್ಪಿಗಳಾಗಿ ನೇಮಿಸಲಾಗಿದೆ. ವೇಣುಗೋಪಾಲ್ ಅವರನ್ನು ಕಲ್ಲಿಕೋಟೆ, ವಯನಾಡ್ ಜಿಲ್ಲೆಗಳನ್ನು ಒಳಗೊಂಡ ಕ್ರೈಂ ಬ್ರಾಂಚ್ ಯೂನಿಟ್ನ ವರಿಷ್ಠಾಧಿಕಾರಿಯಾಗಿ ಮತ್ತು ವಿನೋದ್ ಅವರನ್ನು ಕಣ್ಣೂರು, ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ ಆರ್ಥಿಕ ಅಪರಾಧ ತನಿಖಾ ವಿಭಾಗದ ವರಿಷ್ಠಾಧಿಕಾರಿಯಾಗಿ ನೇಮಿಸಲಾಯಿತು. ಇವರಲ್ಲಿ ವೇಣುಗೋಪಾಲ್ ಚೀಮೇನಿ ನಿವಾಸಿಯು, ವಿನೋದ್ ಪಯ್ಯನೂರು ಕಂಡಂಗಾಳಿ ನಿವಾಸಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವರ್ಕೋಡಿ ಪಂಚಾಯತ್ ವ್ಯಾಪ್ತಿಯ 2ನೇ ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ತಕ್ಷಣವೇ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವರ್ಕೋಡಿ ಪಂಚಾಯತ್ ವ್ಯಾಪ್ತಿಯ 2ನೇ ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ ಮುಡಿಮಾರ್ ಮತ್ತು ಸುಂಕದಕಟ್ಟೆಯನ್ನು ಹಾಗೂ ಕರ್ನಾಟಕದ ಗಡಿಯನ್ನು ಸುಲಭವಾಗಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಇತ್ತ ಗಮನ ಹರಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆಯನ್ನು ಅವಲಂಬಿಸಿ ಸುಮಾರು 250 ಕುಟುಂಬಗಳು ಇಲ್ಲಿ ವಾಸಿಸುತ್ತಿವೆ. ಈ ರಸ್ತೆ ಭಾರಿ ಶೋಚನೀಯ ಸ್ಥಿತಿಗೆ ತಲುಪಿದೆ. 15 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ರಸ್ತೆಗೆ ಮರುಡಾಮರೀಕರಣ ಮಾಡುವ ಎಲ್ಲ ಸಿದ್ಧತೆಗಳು ನಡೆದಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದು ಪ್ರಾರಂಭವಾಗುವ ಮೊದಲೇ ನಿಂತು ಹೋಗಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಇತರ ಮಂದಿ ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಮತ್ತು ಇತರ ಪ್ರದೇಶಗಳಿಗೆ ಹೋಗಲು ಇದೇ ರಸ್ತೆಯನ್ನು ಆಶ್ರಯಿಸಬೇಕಾಗಿದೆ. ಮಳೆಗಾಲದಲ್ಲಂತೂ ಇಲ್ಲಿಯ ಅವಸ್ಥೆ ಹೇಳಿ ಪ್ರಯೋಜನವಿಲ್ಲ. ವಿದ್ಯಾರ್ಥಿಗಳಿಗೆ ಕೆಸರಿನ ಗದ್ದೆಗೆ ಇಳಿದ അನುഭവದಂತಾಗಿದೆ. നാടാകെ വികസനങ്ങൾ നടക്കുമ്പോൾ കേരള കർണാടക അതിർത്തി പ്രദേശമായ ഓർക്കാടി പഞ്ചായത്തിലെ മുടിമാർ എന്ന് പറയുന്ന സ്ഥലത്ത് താമസിക്കുന്ന ഏകദേശം 250 കുടുംബങ്ങൾക്ക് റോഡില്ലാതെ അവർ പാടുപെടുകയാണ്. സ്വാതന്ത്ര്യാനന്തരം ഒരു പ്രാവശ്യം മാത്രം അറ്റകുറ്റപ്പണി നടന്ന ഈ റോഡിൽ ഒരു ടാറിങ് പോലും ഇതുവരെ നടത്തിയില്ല. കുറച്ച് ദിവസം മുമ്പുണ്ടായ മഴയ്ക്ക് ആ റോഡ് മുഴുവൻ നാശമായിരിക്കുകയാണ്. അവിടെ ഇപ്പോൾ ഒരു സഞ്ചാരയോഗ്യമായ റോഡ് ഉണ്ടാക്കാൻ വേണ്ടി അവിടെയുള്ള ജനങ്ങൾ മുട്ടാത്ത വാതിലുകളില്ല. പലതവണ മുഖ്യമന്ത്രിക്കടക്കം നിവേദനം നൽകി. ഇവിടുത്തെ MLA, MP, ജില്ലാ ഭരണകൂട്ടത്തിന് ഒരുപാട് തവണ അവർ ഇവിടുത്തെ ജനങ്ങൾ മീറ്റിംഗ് ചേർന്നുകൊണ്ട് നിവേദനങ്ങൾ നൽകിക്കൊണ്ടിരിക്കുകയാണ്. 10-20 വർഷം മുമ്പാണ് ഒരു 100 മീറ്റർ അറ്റകുറ്റപ്പണി ഇവിടെ നടന്നത്. അതിനുശേഷം ഈ റോഡിൽ ഒരു വികസനവും നടന്നിട്ടില്ല. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಈ ದಾರಿಯಾಗಿ ಬರುವುದಿಲ್ಲ. ರೋಗಿಗಳು, ಗರ್ಭಿಣಿಯರು, ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಎಲ್ಲ ರಾಜಕಾರಣಿಗಳಿಗೂ ಈ ವಿಷಯ ತಿಳಿದಿದ್ದರೂ ಯಾವುದೇ ರೀತಿಯ ವ್ಯವಸ್ಥೆ ಮಾಡಲು ವಿಫಲರಾಗಿರುವುದಾಗಿ ಸ್ಥಳೀಯ നാഗരികರು ಹೇಳುತ್ತಿದ್ದಾರೆ. ರೋಡ್ ആയിട്ട് 10-30 കൊല്ലമായി. ഈ 30 കൊല്ലങ്ങളിൽ എല്ലാ മഴക്കാലത്തിലും ഞങ്ങൾ ഇങ്ങനെ കഷ്ടപ്പെട്ടിട്ടുണ്ട്. ഇവിടെ എന്ന് പറഞ്ഞാൽ ഞങ്ങൾ നാട്ടുകാർ ഒരു 1000 രൂപ 2000 രൂപ എല്ലാ വീട്ടിൽ നിന്ന് കളക്ഷൻ ആക്കിയിട്ട് JCB കൊടുത്തിട്ട് ഞങ്ങൾ ഇത് മെയിൻറ്റെയിൻ ആക്കുന്നുണ്ട്. ഒരാൾ ഒരു അധികാരി ഈ ഭാഗത്തേക്ക് വന്നിട്ടില്ല. 300 വീടുണ്ട് ഈ റൂട്ടിൽ. പിന്നെ ഒരു 10-50 കുട്ടികൾ ഇങ്ങനെ മാലിംഗേശ്വര സ്കൂളിൽ പോകുന്നു. ഇതേ റൂട്ടിൽ പോകണം അവർക്ക്. ഇപ്പോൾ ഈ ഇത് 4-5 ദിവസമായിട്ട് ഇങ്ങനെ കിടക്കുന്നതുകൊണ്ട് സ്കൂൾക്ക് ഒരു ഓട്ടോറിക്ഷ സ്കൂൾ വാൻ എന്താ അപ്പുറം പാസ്സാകുന്നില്ല. പിന്നെ ഒരു 10-15 കിലോമീറ്റർ ചുറ്റി കറങ്ങിയിട്ടാണ് ഞങ്ങൾ സ്കൂൾക്ക് കുട്ടികളെല്ലാം വിടുന്നത്. ಇಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಎಂದರೆ ಪ್ರತಿ ವರ್ಷ ಮಳೆಗಾಲ ಆರಂಭವಾದರೆ ಈ ರಸ್ತೆಯಲ್ಲಿ 2 ಕಿಲೋಮೀಟರ್ ನಡೆಯಲು ಸಹ ಸಾಧ್ಯವಿಲ್ಲ. ವಿಪರ್ಯಾಸವೆಂದರೆ ಈ ವರ್ಷದ ಮೊದಲ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆಯ ಅರ್ಧದಷ್ಟು ಭಾಗ ಗುಂಡಿಗಳಿಂದ ಆವೃತವಾಗಿದೆ. ಈ ವಿಷಯವನ್ನು ಸಂಬಂಧಪಟ್ಟವರಿಗೆ ಮತ್ತೊಮ್ಮೆ ತಿಳಿಸಲಾಗಿದೆ. ಇಲ್ಲಿಯ ಜನರ ಗೋಳನ್ನು ಯಾರೂ ಕೇಳುವವರು ಇಲ್ಲವೇ? ಕೇವಲ ಚುನಾವಣೆ ಹತ್ತಿರ ಬರುವಾಗ ಉದ್ದುದ್ದದ ಭರವಸೆಗಳನ್ನು ನೀಡಿದವರು ಈಗ ಏಕೆ ನಾಪತ್ತೆಯಾಗಿದ್ದಾರೆ? ಜನರ ತಾಳ್ಮೆಯನ್ನು ಪರೀಕ್ಷಿಸದೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಸಮಸ್ಯೆಯನ್ನು ಹೇಳುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುರಿಯಾಳ ಎಂಬಲ್ಲಿ ಪಿಕಪ್ ಚಾಲಕ ಅಬ್ದುಲ್ ರೆಹಮಾನ್ ಹತ್ಯೆಗೈದ ಹಾಗೂ ಕಲಂದರ್ ಶಾಫಿಗೆ ಹಲ್ಲೆಗೈದ ಪ್ರಕರಣ. ಮತ್ತೊಬ್ಬ ಆರೋಪಿಯ ಬಂಧನ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ.
ಬಂಟ್ವಾಳದ ಈರಾಕೋಡಿಯಲ್ಲಿ ನಡೆದ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಶೃಂಗೇರಿ ಬೆಟ್ಟಗೆರೆ ನಿವಾಸಿ ರವಿ ಸಂಜಯ್ ಬಂಧಿತ ಆರೋಪಿ. ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಪ್ರಕರಣದಲ್ಲಿ ಒಟ್ಟು 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈಗಾಗಲೇ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪಕ್, ಪೃಥ್ವಿರಾಜ್, ಚಿಂತನ್, ಸುಮಿತ್ ಆಚಾರ್ಯ, ಅಭಿನ್ ರೈ, ತೇಜಾಕ್ಷ ಮತ್ತು ರವಿರಾಜ್ ಎಂಬವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊಳತ್ತಮಜಲ್ ನಿವಾಸಿ ಅಬ್ದುಲ್ ರಹಿಮಾನ್ ಅವರನ್ನು ಈರಾಕೋಡಿಯಲ್ಲಿ ಮೇ 27ರಂದು ಹತ್ಯೆ ಮಾಡಲಾಗಿತ್ತು. ಅವರ ಜೊತೆಗಿದ್ದ ಕಲಂದರ್ ಶಾಪಿ ಎಂಬವರ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಈ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿತ್ತು. ನ್ಯೂಸ್ ಬ್ಯೂರೋ, ಮಂಗಳೂರು. ವಿಶ್ವ ಪರಿಸರ ದಿನದ ಭಾಗವಾಗಿ ವಿಶೇಷ ಚರ್ಚಾ ವೇದಿಯನ್ನು ಸಿದ್ಧಪಡಿಸಿದರು ASBS ಕುಂಟಿಕಾನ ವಿದ್ಯಾರ್ಥಿಗಳು. ಇಕೋ ಕ್ಲಬ್, ಸೈನ್ಸ್ ಕ್ಲಬ್ ಎಂಬಿವುಗಳ ನೇತೃತ್ವದಲ್ಲಿ ಆಯೋಜಿಸಿದ ಚರ್ಚಾ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಮುಖ ರೈತ ನಾರಾಯಣ ನಾಯ್ಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಜೂನ್ 5ರಂದು ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಸಿದ್ಧಪಡಿಸಿದರು ASBS ಕುಂಟಿಕಾನ ವಿದ್ಯಾರ್ಥಿಗಳು. ಬೆಳಗ್ಗೆ ನಡೆದ ಸ್ಪೆಷಲ್ ಅಸೆಂಬ್ಲಿಯಲ್ಲಿ ಮುಖ್ಯ ಶಿಕ್ಷಕ A. ರಾಧಾಕೃಷ್ಣನ್ ಜಾಗೃತಿ ಮೂಡಿಸಿದರು. ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ದಿನದ ಪ್ರತಿಜ್ಞೆಯನ್ನು ಬೋಧಿಸಲಾಯಿತು. ಸಾಯಂಕಾಲ ಇಕೋ ಕ್ಲಬ್, ಸೈನ್ಸ್ ಕ್ಲಬ್ನ ನೇತೃತ್ವದಲ್ಲಿ ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಾಡಿನ ಪ್ರಮುಖ ರೈತ ನಾರಾಯಣ ನಾಯ್ಕ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಚರ್ಚೆ ನಡೆಸಿದರು. ವಿವಿಧ ಔಷಧ ಸಸ್ಯಗಳನ್ನು ಪರಿಚಯಿಸುವುದರೊಂದಿಗೆ ವಿದ್ಯಾರ್ಥಿಗಳ ಸಂಶಯವನ್ನು ನಿವಾರಿಸಲು ವಿಶೇಷ ಚರ್ಚಾ ಕಾರ್ಯಕ್ರಮ ಸಹಕರಿಸಿತು. ಹೈನುಗಾರನಾಗಿರುವ 7ನೇ ತರಗತಿ ವಿದ್ಯಾರ್ಥಿ ಸುದೀಪ್ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನಾರಾಯಣ ನಾಯ್ಕ್ ಚಂದ್ರಗೋಪಾಲ ಗಿಡ ನೆಡುವ ಕಾರ್ಯಕ್ಕೆ ನೇತೃತ್ವ ವಹಿಸಿದ್ದರು. ಮುಖ್ಯೋಪಾಧ್ಯಾಯ A. ರಾಧಾಕೃಷ್ಣನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಶಿಕ್ಷಕಿ K. ಮೂಕಾಂಬಿಕಾ, ಸಿಬ್ಬಂದಿ ಕಾರ್ಯದರ್ಶಿ B. ಪ್ರಶಾಂತ್ ಕುಮಾರ್ ಮುಂತಾದವರು ಮಾತನಾಡಿದರು. ಇಕೋ ಕ್ಲಬ್ ಸಂಚಾಲಕಿ ಜ್ಯೋತಿ K. ಸ್ವಾಗತಿಸಿ ಅನ್ವಿತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಶಂಕರನಾರಾಯಣ ಭಟ್ ಮಕ್ಕಳಿಗೆ ಗಿಡ ನೀಡುವುದರೊಂದಿಗೆ ಪರಿಸರ ದಿನದ ಮಹತ್ವವನ್ನು ವಿವರಿಸಿದರು. ಕುರುಡಪದವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಶಾಲಾ ಅಸೆಂಬ್ಲಿಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಶಂಕರನಾರಾಯಣ ಭಟ್ ಮಕ್ಕಳಿಗೆ ಗಿಡ ನೆಡುವುದರೊಂದಿಗೆ ಪರಿಸರ ದಿನದ ಮಹತ್ವವನ್ನು ವಿವರಿಸಿದರು. ಪರಿಸರ ದಿನಾಚರಣೆಯ ಪ್ರತಿಜ್ಞೆಯನ್ನು ಶಾಲಾ ಅಧ್ಯಾಪಕ ಪ್ರಶಾಂತ್ ಕುಮಾರ್ ಮಕ್ಕಳಿಗೆ ಬೋಧಿಸಿದರು. ಪರಿಸರ ದಿನದ ಘೋಷಣೆಯನ್ನು ಹೇಳುತ್ತಾ ಮಕ್ಕಳೆಲ್ಲ ಕುರುಡಪದವು ಪರಿಸರದೆಲ್ಲೆಡೆ ಪರಿಸರ ದಿನದ ಮಹತ್ವವನ್ನು ಸಾರಿ ಹೇಳುವ ರ್ಯಾಲಿಯಲ್ಲಿ ಭಾಗಿಯಾದರು. ಅಧ್ಯಾಪಕರಾದ ಗಿರೀಶ್, ಸತೀಶ್, ಸುವರ್ಣ, ಅಬ್ದುಲ್ ರಹೀಂ, ಯಶಸ್, ಅಧ್ಯಾಪಿಕೆಯರಾದ ಹರ್ಷಿತಾ, ಪ್ರಮೀಳಾ, ಅರ್ಚನಾ, ಮೋಹಿನಿ ಟೀಚರ್ ಎಂಬಿಬ್ಬರು ರ್ಯಾಲಿಗೆ ನೇತೃತ್ವ ನೀಡಿದರು. ನಂತರ ಪರಿಸರ ದಿನದ ಮಹತ್ವ ತಿಳಿಸುವ ವಿಡಿಯೋ ಪ್ರದರ್ಶನವನ್ನು ನಡೆಸಲಾಯಿತು. ಸಾಯಂಕಾಲ ಶಾಲಾ ಮೈದಾನದಲ್ಲಿ ಗಿಡ ನೆಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಧೂರು ಗ್ರಾಮ ಪಂಚಾಯತ್ ಕುಟುಂಬಶ್ರೀ CDS ಆಶ್ರಯದಲ್ಲಿ ವಿಶ್ವ ಹಾಲು ದಿನದ ಅಂಗವಾಗಿ ಪಶುಸಂಗೋಪನಾ ವಿಭಾಗದ ನೇತೃತ್ವದಲ್ಲಿ ವಿಶ್ವ ಹಾಲು ದಿನಾಚರಣೆ ಹಾಗೂ ಹಾಲು ಉತ್ಪಾದಕರಿಗೆ ಸನ್ಮಾನ, ಬಟ್ ಶಾಲೆಗೆ ಹಾಲು ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ಉದ್ಘಾಟಿಸಿದರು. ಮಧೂರು ಗ್ರಾಮ ಪಂಚಾಯತ್ ಕುಟುಂಬಶ್ರೀ CDS ಆಶ್ರಯದಲ್ಲಿ ವಿಶ್ವ ಹಾಲು ದಿನದ ಅಂಗವಾಗಿ ಪಶುಸಂಗೋಪನೆ ವಿಭಾಗದ ನೇತೃತ್ವದಲ್ಲಿ ವಿಶ್ವ ಹಾಲು ದಿನಾಚರಣೆ ಹಾಗೂ ಹಾಲು ಉತ್ಪಾದಕರಿಗೆ ಸನ್ಮಾನ, ಬಟ್ ಶಾಲೆಗೆ ಹಾಲು ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಮಧೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ K. ಉದ್ಘಾಟಿಸಿದರು. ಚೇರ್ಪರ್ಸನ್ ಸುಮಾ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಉಮೇಶ್ ಗಟ್ಟಿ, ಯಶೋಧ, ಮೆಂಬರ್ ಸೆಕ್ರೆಟರಿ ಅಜಯನ್ ಎಂಬಿವರು ಶುಭ ಹಾರೈಸಿ ಮಾತನಾಡಿದರು. ವೆಟರ್ನರಿ ಡಾಕ್ಟರ್ ಶಬರಿನಾಥ್ ಹಾಲಿನ ಗುಣಮಟ್ಟದ ಕುರಿತು ತರಗತಿ ತೆಗೆದುಕೊಂಡರು. ಕುಟುಂಬಶ್ರೀ ಸದಸ್ಯರಾಗಿರುವ ಹಾಲು ಉತ್ಪಾದಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. 3ನೇ ವಾರ್ಡ್ ಕೊಲ್ಯ ನಿವಾಸಿ ಸರೋಜಿನಿ, 4ನೇ ವಾರ್ಡ್ ಅರಂತೋಡ್ ನಿವಾಸಿ ತಿಮ್ಮಕ್ಕ, 5ನೇ ವಾರ್ಡ್ ಮಧೂರು ನಿವಾಸಿ ರಮಾದೇವಿ, 13ನೇ ವಾರ್ಡ್ ಕಾಳಿಂಗಡ್ ನಿವಾಸಿ ಸವಿತಾ, 20ನೇ ವಾರ್ಡ್ ಸಿರಿಬಾಗಿಲು ನಿವಾಸಿ ಸುಮಿತ್ರಾ ಎಂಬವರನ್ನಾಗಿದೆ ಸನ್ಮಾನಿಸಿರುವುದು. AHCRPಗಳಾದ ರಮ್ಯಾ, ಪ್ರಜಿತಾ ಮುಂತಾದವರು ಉಪಸ್ಥಿತರಿದ್ದರು. AHCRP ಹರ್ಷಿತಾ ಸ್ವಾಗತಿಸಿ ವೈಸ್ ಚೇರ್ಪರ್ಸನ್ ಶ್ರೀಲತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ನಗರದ ಹೊರವಲಯದ ಕುಡುಪುಕಟ್ಟೆ ಸಮೀಪ ನಡೆದ ಗುಂಪು ಹತ್ಯೆ ಪ್ರಕರಣ. ಘಟನೆಯಲ್ಲಿ 3 ಆರೋಪಿಗಳಿಗೆ ಅಡಿಷನಲ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ 2 ಜಾಮೀನು ನೀಡಿದೆ. ಮಂಗಳೂರು ನಗರದ ಹೊರವಲಯದಲ್ಲಿ ಗುಂಪು ಹಲ್ಲೆ ನಡೆಸಿ ಮಲಪುರ ವೆಂಗಾರ ನಿವಾಸಿ ಅಶ್ರಫ್ ಎಂಬವರನ್ನು ಕೊಲೆ ಮಾಡಿದ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ 2 ಗುರುವಾರ ಜಾಮೀನು ನೀಡಿದೆ.
ಏಪ್ರಿಲ್ 27ರಂದು ಕುಳುಪುವಿನಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟ 14ನೇ ಆರೋಪಿ ಸಂದೀಪ್, 15ನೇ ಆರೋಪಿ ದೀಕ್ಷಿತ್ ಮತ್ತು 19ನೇ ಆರೋಪಿ ಸಚಿನ್ ಎಂಬಿವರಿಗೆ ಜಾಮೀನು ನೀಡಲಾಗಿರುವುದು. ಕಳೆದ ತಿಂಗಳ 31ರಂದು ಇದೇ ನ್ಯಾಯಾಲಯ ರಾಹುಲ್ ಹಾಗೂ ಕೆ. ಸುಶಾಂತ್ ಎಂಬವರಿಗೆ ಜಾಮೀನು ನೀಡಿತ್ತು. ಗುರುವಾರ ನೀಡಿದ ಆದೇಶದ ಮೇರೆಗೆ ಈ ಪ್ರಕರಣದಲ್ಲಿ ಸೇರಿರುವ ಎಲ್ಲ ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಲಕುಂದ ಹಾಗೂ ಚೆಮ್ಮನಾಡಿನಲ್ಲಿ ಲಾರಿಗಳು ಪಲ್ಟಿಯಾಗಿ 2 ದೊಡ್ಡ ಅಪಘಾತ ಸಂಭವಿಸಿದ ಘಟನೆ. 2 ಸ್ಥಳಗಳಲ್ಲಿ ಲಾರಿಗಳು ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವುದು. ಕಾರಿನಡಿಯಲ್ಲಿ ಬಿದ್ದು 1.5 ವರ್ಷದ ಮಗುವಿನ ದಾರುಣ ಅಂತ್ಯ. ಮುಳ್ಳೇರಿಯ ನಿವಾಸಿ ಹರಿದಾಸ್ ಶ್ರೀ ವಿದ್ಯಾ ದಂಪತಿಯ ಪುತ್ರಿ ಹೃದಯಾನಂದ ಮೃತ ದುರ್ದೈವಿ. ಪಿ. ಬಾಲಕೃಷ್ಣನ್ ನಾಯರ್ ಇನ್ನು ಮುಂದೆ ಕ್ರೈಂ ಬ್ರಾಂಚ್ ಎಸ್ಪಿ. ಕಣ್ಣೂರು ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ ಯೂನಿಟ್ನ ವರಿಷ್ಠಾಧಿಕಾರಿಯಾಗಿ ನೇಮಕ. ಸಂಪೂರ್ಣವಾಗಿ ಹದಗೆಟ್ಟಿದೆ ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ 2ನೇ ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ ರಸ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆರೋಪ. ಪಿಕಪ್ ಚಾಲಕ ಅಬ್ದುಲ್ ರಹಿಮಾನ್ ಹತ್ಯೆಗೈದ ಹಾಗೂ ಕಲಂದ ಶಾಪಿಗೆ ಹಲ್ಲೆಗೈದ ಪ್ರಕರಣ. ಮತ್ತೊಬ್ಬ ಆರೋಪಿಯ ಬಂಧನ. ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.